Hi, hello, namaskara, welcome back to my channel. In the previous class, I have explained you about how the 2D shapes have been constructed. The one dominant word that is polygon. So, polygon ಅನ್ನೋದ್ರ ಬಗ್ಗೆ previous ವಿಡಿಯೋದಲ್ಲಿ ನಾವು ಕಲ್ತಿದ್ವಿ. So, in today's video, I will explain some properties of triangle. Before going to properties, I will tell you about the types of triangles. Today's concept: triangle. First, types of triangle. Okay, in that type there are two major types based on two different things. That is, first thing is triangles types based on sides. That is measure of side. I can say that measure of sides ಅಂತ ಹೇಳ್ಬೋದು. ಸೊ ಟ್ರಯಾಂಗಲ್ ಅನ್ನು ಎರಡು ರೀತಿಯಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಒಂದು ಬೇಸ್ಡ್ ಆನ್ ಸೈಡ್ಸ್ ಆ್ಯಂಡ್ ಅನದರ್ ಇಸ್ ಬೇಸ್ಡ್ ಆನ್ ಆ್ಯಂಗಲ್ಸ್. ಇದು ಅಷ್ಟೇ, ಮೆಷರ್ ಆಫ್ ಆ್ಯಂಗಲ್ಸ್. ಓಕೆ, ಬೇಸ್ಡ್ ಆನ್ ಸೈಡ್ಸ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿದ್ದೀವಿ ಅಂದರೆ ದೇರ್ ಆರ್ ತ್ರೀ ಟೈಪ್ಸ್ ಅಗೇನ್. ಸೊ ಒನ್ ಇಸ್ ಸ್ಕೇಲಿಂಗ್ ಟ್ರಯಾಂಗಲ್. Next one is isosceles triangle, and last one is equilateral triangle. So here all the three sides will be ಆಫ್ ಡಿಫ್ರೆಂಟ್ ಮೆಷರ್ಸ್. ತ್ರೀ ಸೈಡ್ಸ್ ಏನಿರುತ್ತಲ್ಲ, ಆ ತ್ರೀ ಸೈಡ್ಸ್ ಕೂಡ ಡಿಫ್ರೆಂಟ್ ಮೆಷರ್ಸ್ ಆಗಿರುತ್ತೆ. ಸೊ ಹಿಯರ್ ಇನ್ ಐಸೋಸೆಲಸ್ ಓನ್ಲಿ ಟೂ ಸೈಡ್ಸ್ ಈಕ್ವಲ್ and third side will be different. Next, in equilateral, all sides are equal. ಫಸ್ಟ್ ಟೈಪ್ ಯಾವುದು? ಸ್ಕೇಲಿನಲ್ಲಿ ಎಲ್ಲ ಸೈಡ್ಸು ಡಿಫ್ರೆಂಟ್ ಮೆಷರ್ಸ್ ಆಗಿರುತ್ತೆ. ಇದು ಹೇಗೆ ಡಿಫ್ರೆಂಟ್ ಅಂತ ನೆಕ್ಸ್ಟ್ ಹೇಳ್ತೀನಿ. ಐಸೋಸೆಲಸ್ ಟ್ರಯಾಂಗಲ್ ಅಂತ ಬರುತ್ತೆ. ಓಕೆ, ಐಸೋಸೆಲಸ್ಸಲ್ಲಿ ಓನ್ಲಿ ಟೂ ಸೈಡ್ಸ್ ಈಕ್ವಲ್ ಆ್ಯಂಡ್ ದ ಥರ್ಡ್ ಸೈಡ್ ವಿಲ್ ಬಿ ಆಫ್ ಡಿಫ್ರೆಂಟ್ ಮೆಷರ್. ಸಿಮಿಲರ್ ವೇ ಇನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಎಲ್ಲ ಸೈಡ್ಸ್ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಅದರಲ್ಲಿ ಏನೇ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಓಕೆ, ನೆಕ್ಸ್ಟ್ ಬೇಸ್ಡ್ ಆನ್ ಆ್ಯಂಗಲ್ಸ್ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಇದು ಈಸಿಯಾಗಿ ಗೊತ್ತಾಗುತ್ತೆ. ಇನ್ನೊಂದು ಕ್ಲಾಸಲ್ಲಿ ಮೋಸ್ಟ್ಲಿ ಬಿಫೋರ್ ಬೇಸ್ಡ್ ಆನ್ ಆ್ಯಂಗಲ್ಸ್ ಹೇಳೋದಕ್ಕಿಂತ ಮುಂಚೆ ನಾನು ಮೋಸ್ಟ್ಲಿ ಆ್ಯಂಗಲ್ಸ್ ಬಗ್ಗೆ ಮಾತಾಡಬೇಕಿತ್ತು ಅನಿಸುತ್ತೆ. ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಬೇಸ್ಡ್ ಆನ್ ಆ್ಯಂಗಲ್ಸ್ ದೇರ್ ಆರ್ ಅಗೈನ್ ತ್ರೀ ಟೈಪ್ಸ್. ಒನ್ ಇಸ್ acute angled triangle, and second one is
right angled triangle. Next, third one, obtuse angled triangle. ಸೊ ಈ ಅಕ್ಯೂಟ್ ಆಂಗಲ್ ಅಂತ ಹೇಳಿದ್ರೆ so the angle formed, any one angle in the triangle should be less than 90 degree. Okay, in a right angle triangle any one angle should be equal to 90 degree. In obtuse angled triangle angle should be greater than 90 degree. I think that is clear. So acute angle ಅಲ್ಲಿ ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಲಿ ಈಕ್ವಲ್ಸ್ ಟು 90 ಡಿಗ್ರಿ ಇರುತ್ತೆ, ಅಬ್ಟ್ಯೂಸ್ ಆ್ಯಂಗಲಲ್ಲಿ ಗ್ರೇಟರ್ ದ್ಯಾನ್ 90 ಡಿಗ್ರಿ ಇರುತ್ತೆ. ದಟ್ ಮೀನ್ಸ್ ಎನಿ ಒನ್ ಆ್ಯಂಗಲ್ ಇನ್ ದ ಟ್ರಯಾಂಗಲ್ ಶುಡ್ ಬಿ ಲೆಸ್ ದ್ಯಾನ್ 90 ಡಿಗ್ರಿ, ಈಕ್ವಲ್ ಟು 90 ಡಿಗ್ರಿ ಆ್ಯಂಡ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಫಸ್ಟ್ ಆ್ಯಂಗಲ್ ಬಗ್ಗೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಇನ್ನು ಮೆಷರ್ಸನ್ನೇ ನೋಡ್ತಾ ಇರೋದ್ರಿಂದ ಫಸ್ಟ್ ಐ ವಿಲ್ ಫೋಕಸ್ ಆನ್ ದಿಸ್. ಓಕೆ, ನಾನು ಒನ್ಸ್ ಆ್ಯಂಗಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟ ಮೇಲೆ ಐ ವಿಲ್ ಡಿಸ್ಕಸ್ ಅಬೌಟ್ ದೀಸ್ ತ್ರೀ. ಐ ಥಿಂಕ್ ದಟ್ ಇಸ್ ಕ್ಲಿಯರ್. ಸೊ ನೌ ಐ ವಿಲ್ ಟೆಲ್ ಯು ಎಕ್ಸಾಕ್ಟ್ಲಿ ವಾಟ್ ಇಸ್ ದಿಸ್. ಅಂದರೆ ಮೆಷರ್ಸ್ ಅಂತ ಹೇಳ್ತಾ ಇದ್ದೀನಲ್ವ, ಹೇಗೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಥ್ರೂ ಡಯಾಗ್ರಾಮ್ ಐ ವಿಲ್ ಶೋ ಯು. ಓಕೆ, ಫಸ್ಟ್ ಒನ್ ಇಸ್ ಸ್ಕೇಲಿಂಗ್. ಸೊ ಆಲ್ ಸೈಡ್ಸ್ ವಿಲ್ ಬಿ ಆಫ್ ಡಿಫ್ರೆಂಟ್ ಮೆಷರ್ಸ್. ಫಾರ್ ಎಕ್ಸಾಂಪಲ್, ಇದು 2 ಸೆಂಟಿಮೀಟರ್ ಇದ್ದರೆ 3 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಥರ ಡಿಫ್ರೆಂಟ್ ಮೆಷರ್ಸ್ ಇದ್ದರೆ ಅದನ್ನು ಸ್ಕೇಲಿಂಗ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ 4 ಸೆಂಟಿಮೀಟರ್, 2 ಸೆಂಟಿಮೀಟರ್ ಆ್ಯಂಡ್ 6 ಸೆಂಟಿಮೀಟರ್. ಸೊ ಈ ಥರ ಆಲ್ ದ ಸೈಡ್ಸ್ ಶುಡ್ ಬಿ ಆಫ್ ಡಿಫ್ರೆಂಟ್ ಮೆಷರ್ಸ್. ಸೊ ಇದನ್ನು ನೀವು ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನೀವೇ ಬೇರೆ ಬೇರೆ ಮೆಷರ್ಸ್ ತಗೊಂಡು ಜಸ್ಟ್ ರೈಟ್ ದ ಎಕ್ಸಾಂಪಲ್ಸ್, ದೆನ್ ದ ಕಾನ್ಸೆಪ್ಟ್ ವಿಲ್ ಬಿ ಫಿಟ್ ಇನ್ ಯೋರ್ ಮೈಂಡ್, ಹೋಗಿ ಸ್ಟೋರ್ ಆಗುತ್ತೆ ನಿಮ್ಮ ಮೈಂಡ್. ಸೊ ನೆಕ್ಸ್ಟ್, ಐಸೋಸೆಲಸ್ ಟ್ರಯಾಂಗಲ್. ಸೊ ಐಸೋಸೆಲಸ್ ಮೀನ್ಸ್ ಓನ್ಲಿ 2 sides will be equal. ಸೊ ಲೈಕ್ ದಿಸ್. ಸೊ ಈಗ ಇದು 3 ಸೆಂಟಿಮೀಟರ್ ಇತ್ತು ಅಂತ ಹೇಳಿದ್ರೆ ಇದು 3 ಸೆಂಟಿಮೀಟರ್ ಇರುತ್ತೆ. ಅನದರ್ ಥರ್ಡ್ ಸೈಡ್ ಇದೆಯಲ್ಲ, ಇದು ಜಸ್ಟ್ ಎನಿ ಅದರ್ ಮೆಷರ್ ಎಕ್ಸೆಪ್ಟ್ 3, ದಟ್ ಈಸ್ 4 ಅಂತ ಅಂದ್ಕೊಳ್ಳೋಣ. ಸೊ ಅದೇ ಥರ ಇಲ್ಲಿ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್ ಇದೆ ಅಂತ. ಸೊ ಇದಕ್ಕೆ ನಾವು ಒಂದು ಸಿಂಬಲನ್ನು ಕೊಟ್ಟು ಹೇಳ್ತೀವಿ ಅಂತ ಹೇಳಿದ್ರೆ, ಸೊ ಈ ಥರ 3 ಸೈಡ್ಸಿಗೆ ಈ ಥರ ಒಂದೊಂದು ಗೆರೆ ಶಾರ್ಟ್ ಲೈನ್ನ ಡ್ರಾ ಮಾಡಿಕೊಂಡ್ರೆ, ಸೊ ನೋಡಿದ ತಕ್ಷಣ ನಮಗೆ ಅರ್ಥ ಆಗಬೇಕು ದ ಗಿವನ್ ಟ್ರಯಾಂಗಲ್ ಇಸ್ ಸ್ಕೇಲಿಂಗ್ ಟ್ರಯಾಂಗಲ್. ನೆಕ್ಸ್ಟ್ ಅದೇ ಥರ ಐಸೋಸೆಲಸ್ಗೆ ಈ ಥರ ಡಬಲ್ ಲೈನ್ಸ್ನ ಟಿಕ್ ಮಾಡ್ತೀವಿ. ಥರ್ಡ್ ಸೈಡಿಗೆ ಈ ಥರ ಒಂದೇ ಸಿಂಗಲ್ ಲೈನ್ನ ಡ್ರಾ ಮಾಡಿ ತೋರಿಸ್ತೀವಿ. ಸೊ ಬೈ ಸೀಯಿಂಗ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಅಥವಾ ಎನಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದ ಗಿವನ್ ಟ್ರಯಾಂಗಲ್ ಇಸ್ ಐಸೋಸೆಲಸ್. ಓಕೆ, ಸೊ ಸಿಮಿಲರ್ಲಿ the third type is
equilateral triangle. In that case, all sides will be equal. One side 2 centimeter ಇತ್ತು ಅಂತ ಹೇಳಿದ್ರೆ all the sides will be 2 centimeter only. So any other measure 2ನೇ ಇರಬೇಕು ಅಂತ ಹೇಳಿಲ್ಲ. So 5 centimeter. So all sides will be equal. ಸೊ ಇದಕ್ಕೆ ಹೇಗೆ ಸಿಂಬಲೈಸ್ ಆಗಿ ಹೇಳ್ತೀವಿ ಈ ಥರ ಅಂತ ಹೇಳಿದ್ರೆ, ಸೊ 3 ಸೈಡ್ಸಿಗೂ ಈ ಥರ ಈಕ್ವಲ್ ಸಿಂಬಲ್ನ ಹಾಕ್ಬಿಡ್ತೀವಿ. ಅಂದರೆ 2 ಲೈನ್ಸ್ ಇರೋವಂಥ ಒಂದು ಮಾರ್ಕನ್ನು ಮಾಡ್ತೀವಿ. ಸೊ ಎಲ್ಲ ಸಿಂಗಲ್ ಲೈನ್ ಇತ್ತು ಅಂತ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅನ್ನೋ ಮೀನಿಂಗ್. 2 ಲೈನ್ಸಿಗೆ ಈಕ್ವಲ್ ಸಿಂಬಲ್ನ ಹಾಕಿದ್ರೆ ಅದು ಅರ್ಥ ಆಗುತ್ತೆ, ಕೊಟ್ಟಿರೋದು 2 ಸೈಡ್ಸ್ ಅಷ್ಟೇ ಈಕ್ವಲ್, 3rd ಸೈಡ್ ಇಸ್ ಡಿಫ್ರೆಂಟ್. ಈ ಥರ ಈಕ್ವಲ್ಸ್ ಸಿಂಬಲನ್ನು ನಾವು ಆಲ್ ಸೈಡ್ಸ್ ಹಾಕಿದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದ ಗಿವನ್ ಫಿಗರ್ ಇಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈ ವಿಡಿಯೋಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತಿಲ್ಲ ಅಂದರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಮೂವ್ ಆನ್ ಟು ಕ್ವಾಡ್ರಿಲ್ಯಾಟ್ರಲ್. ಓಕೆ, ಐ ಮೂವ್ ಆನ್ ಟು ಕ್ವಾಡ್ರಿಲ್ಯಾಟ್ರಲ್. ಕ್ವಾಡ್ರಿಲ್ಯಾಟ್ರಲ್ಸಲ್ಲಿ ಇದೇ ಥರ ಏನೆಲ್ಲ ಟೈಪ್ಸ್ ಇದೆ, ಇಲ್ಲಾದರೆ ಈ ಥರ ಇದೆ, ಅಲ್ಲಿ ಇನ್ನೊಂದು ಥರ ನೇಮ್ಸ್ ಇದೆ. ಇಲ್ಲ ಹಿಂಗೆ ಸ್ಕೇಲಿನ್, ಐಸೋಸೆಲಸ್, ಈಕ್ವಿಲ್ಯಾಟ್ರಲ್ ಅಂತ ಹೇಳ್ತೀವಿ. ಅಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಒಳ್ಳೊಳ್ಳೆ ಹೆಸರಲ್ಲಿದೆ. ಸೊ ನಿಮ್ಗೆ ನೋಡಿದ್ರೆ ಯು ವಿಲ್ ಲೈಕ್ ಹೀಗೂ ಇರುತ್ತೆ ಶೇಪು ಅಂತ ಕೆಲವು ಮಕ್ಕಳಿಗೆ ಅನ್ನಿಸ್ಬೋದು. ಸೊ ಅಷ್ಟು ಎಕ್ಸೈಟಿಂಗ್ ಆಗಿರುತ್ತೆ. ನೀವು ಎಕ್ಸೈಟಿಂಗ್ ಆಗಿ ನೀವೇ ಎಕ್ಸಾಂಪಲ್ಸ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋದಾಗೆ ದ ಕಾನ್ಸೆಪ್ಟ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಫಾರ್ ಯು ಗೈಸ್. ಐ ಥಿಂಕ್ ದಿಸ್ ವಿಡಿಯೋ ಈಸ್ informative and useful for you. If it is so, please share with your family members, ಫ್ಯಾಮಿಲಿಲಿರೋ ಕಿಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಅದೇ ಥರ ಕೊನೆಯದಾಗಿ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.